ನಿರ್ಮಿತಿ ಕೇಂದ್ರದಿಂದ 15 ವರ್ಷ ನೀಡ್ತಿದೆ ಸರ್. ಅವರಿಂದ 7 ಕಾಮಗಾರಿ ಪೂರ್ಣಗೊಂಡಿದೆ ಸರ್. 1 ಕಂಪ್ಲೀಷನ್ ಸ್ಟೇಜ್, 5 ಕಾಮಗಾರಿ ಪ್ರಗತಿಯಲ್ಲಿ, 2 ಸೈಟ್ ಪ್ರಾಬ್ಲಮ್. ಅದರಲ್ಲಿ MP ಗ್ರಾಂಟಲ್ಲಿ MP ಗ್ರಾಂಟಲ್ಲಿ ಅದರಲ್ಲಿ ಮೈಲ್ಗಾನಹಳ್ಳಿ ಗ್ರಾಮದಲ್ಲಿ ವಾಟರ್ ಪ್ಲಾಂಟ್ ಕಂಪ್ಲೀಟ್ ಆಗಿದೆ. ಎದ್ರೆಕೊಂಡ್ಸಂದಲ್ಲಿ ಚಾವಣಿ ಪೂರ್ಣಗೊಂಡಿದೆ ಸರ್. ಅದು ಈ ಕ್ಲಾಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಗರಗೆರೆ MP ಗ್ರಾಂಟಲ್ಲಿ ಅದು ಸೈಟ್ ಪ್ರಾಬ್ಲಮ್ ಇದೆ ಸರ್. ಅದು ವಾಟರ್ ಪ್ಲಾಂಟ್ ಅದು ಸೈಟ್ ಪ್ರಾಬ್ಲಮ್ ಇಂದ ಸೈಟ್ ಕೊಡಬೇಕು. ದೀಪಾವಳಿಯಲ್ಲಿ ಬಸ್ ಸ್ಟ್ಯಾಂಡ್ ನಿಮ್ಮ MLA ಗ್ರಾಂಟ್ ಇಂದ ಅದು ಕಂಪ್ಲೀಟ್ ಆಗಿದೆ ಸರ್. ವಾಟರ್ಸಲ್ಲಿ ಬಸ್ ಸ್ಟ್ಯಾಂಡ್ ಅದು ಸೈಟ್ ಒಂದು ರೋಡ್ ಸೈಡ್ ಬರುತ್ತಿದ್ದ ಅದು ಸೈಟ್ ಪ್ರಾಬ್ಲಮ್ ಇದೆ ಸರ್. ವಾಟರ್ಸಲ್ಲಿ ಗ್ರಾಮದಲ್ಲಿ ಚೀಪ್ ಕೊತ್ತೂರು ಕೋಟಪ್ನಲ್ಲಿ ಅದು ವಾಟರ್ ಪ್ಲಾಂಟ್ ಕಂಪ್ಲೀಟ್ ಆಗಿದೆ ಸರ್. ಸರ್ಮಾನಂದ ನಗರದಲ್ಲಿ ಹೊಸೂರು SC ಕಾಲೋನಿ ಕಂಪ್ಲೀಟ್ ಆಗಿದೆ. ಅಕ್ಕಿಪಿಕ್ಕಿ ಕಂಪ್ಲೀಟ್ ಆಗಿದೆ. ಕುಡುಂಬಕುಂಟೆ ವಾಲ್ಮೀಕಿ ನಗರ ಕಂಪ್ಲೀಟ್ ಆಗಿದೆ. ಇವೆಲ್ಲ ಇದು ಓಪನಿಂಗ್ ಮಾಡಬೇಕಾಗುತ್ತೆ. ತಿಮ್ಗಟ್ನಲ್ಲಿ ವಾಟರ್ ಪ್ಲಾಂಟ್ ಅದು ಕಂಪ್ಲೀಟ್ ಆಗಿದೆ. ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರ ಕೊಠಡಿ ಸರ್. ಅದು ಕ್ಲಾಸಿಂಗ್ ಕಂಪ್ಲೀಟ್ ಆಗಿ ಕಿಟಕಿ ಬಾಗಿಲು ಅಳವಡಿಸಬೇಕಾಗುತ್ತೆ. ಅದು ಅನುದಾನ ಕೊಡಬೇಕಾಗುತ್ತೆ ಸರ್. ಮತ್ತೆ ಸಂಗನಹಳ್ಳಿ ಗ್ರಾಮದಲ್ಲಿ ಶಾಲಾ ಕೊಠಡಿ ಸರ್. ಮೊದಲು ಅಲ್ಲಿ ಹೇಳಿರಪ್ಪ ಇದ್ರದ್ದು ಅಡಿಗೆದು ಎಷ್ಟು ಅಮೌಂಟ್ ಸಾಕಾಗುತ್ತೆ ಅಂತ ಹೇಳಿದ್ದೆ. ತಿರ್ಗಾ ಅಡಿಷನಲ್ ಕೇಳ್ತಾ ಇದ್ರು ಸರ್. ಅದೇ ಎಲೆಕ್ಟ್ರಿಫಿಕೇಶನ್ ಮೀಟರ್ ಕನೆಕ್ಷನ್ಗೆ ಅದಕ್ಕೆ ಮತ್ತೆ ಈಗ ಟೋಟಲ್ ಬಿಲ್ಡಿಂಗ್ ಪೆಂಡಿಂಗ್ ಇರ್ತದೆ ಸರ್. ಅದಕ್ಕೆ ಬೇಕಾಗುತ್ತೆ. ಒಂದೇ ಸತಿ ಎಸ್ಟಿಮೇಟ್ ಮಾಡೋದಕ್ಕೆ ಹೇಳ್ಬಿಡ್ತೀವಿ ಇಷ್ಟು ಅಮೌಂಟ್ ಬೇಕು ಅಂತ ಫೈನಲ್ ಫಿಗರ್ ಇಟ್ಬಿಡು. ಆಮೇಲೆ ಪದೇ ಕೇಳೋದು, ಒಂದ್ಸತಿ ಎಸ್ಟಿಮೇಟ್ ಮಾಡೋದು, ಅದಕ್ಕೆ ಸಾಲಿಲ್ಲ ಇದಕ್ಕೆ ಸಾಲಿಲ್ಲ ಅಂತ ಮತ್ತೆ ಕೇಳಬಾರ್ದು. ಇಲ್ಲ, ಒಂದ್ಸತಿ ಎಸ್ಟಿಮೇಟ್ ಕೊಟ್ರೆ ಕಂಪ್ಲೀಟ್ ಕೆಲಸ ಮುಗಿಸಿ ಈಗ ಬರಬೇಕು. ಹಂಗೆ ಎಸ್ಟಿಮೇಟ್ ಕೊಟ್ಟಿರ್ಬೇಕು. ಅನುದಾನ ಅಷ್ಟೇ ಲಭ್ಯತೆ ಅಂತ ಹೇಳಿದ್ರು, ಅದಕ್ಕೆ ಎಸ್ಟಿಮೇಟ್ ಮಾಡಿದ್ದೀವಿ. ಅನುದಾನ ಲಭ್ಯತೆಗೆ ಎಸ್ಟಿಮೇಟ್ ಅವ್ರು ಅಷ್ಟೇ ಲಿಮಿಟ್ ಇರೋದು, ಇಷ್ಟೇ ಬರೋದ್ರಿಂದ. ಸರ್, ಈಗ ಯಾವ ಕೋರ್ಸ್ ಇದೆ ಸರ್? ಈಗ ಪೇಂಟಿಂಗ್ ಮಾಡ್ತಾ ಇದ್ದೀವಿ ಸರ್. ಈಗ ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ. ಅದು ಎಲೆಕ್ಟ್ರಿಫಿಕೇಶನ್ ಅದು ಅನುದಾನ ಕೊಟ್ಟರೆ ಅದು ಇನ್ನೊಂದು 10-15 ದಿವಸ ಮುಗಿಯುತ್ತೆ ಸರ್. ಸರಿ, ಆಯ್ತು, ಮುಗಿಸಿ. ಪತ್ರಕರ್ತರ ಭವನ ಪಾಪ ಅವ್ರು ಆಗ್ಲೇ ಕೊಟ್ಟಿದ್ದು ನಾವು ಕೇಳುವುದಿಲ್ಲ, ಲೇಟ್ ಆಯ್ತು ಬಂತು. ಅದೇ ಅನುದಾನ ಕೊಟ್ಟಿಲ್ಲ ಸರ್. ಜೊತೆ ಕೊಟ್ಬಿಡಪ್ಪ, ಎರಡು ಒಂದೇ ಉದ್ಘಾಟನೆ ಮಾಡ್ತಾರೆ. ಸರಿ ಸರ್, ಆಯ್ತು.